ಕೋರ್ಟ್ ಆದೇಶವನ್ನ ಪಾಲನೆ ಮಾಡದೇ ಇದ್ದದ್ದಕ್ಕೆ 2 ಬಸ್ಗಳನ್ನೇ ಸೀಸ್ ಮಾಡಲಾಗಿದೆ. ಪರಿಹಾರ ನೀಡದ ಹಾವೇರಿ ವಿಭಾಗದ 2 ಬಸ್ಗಳನ್ನ ಇದೀಗ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶ ಪಾಲನೆ ಮಾಡದೇ ಇದ್ದದ್ದಕ್ಕೆ 2 ಬಸ್ಗಳೇ ಸೀಸ್ ಆಗಿರುವಂತಹ ಘಟನೆ ನಡೆದಿದೆ. ಪರಿಹಾರ ನೀಡದ ಹಾವೇರಿ ವಿಭಾಗದ 2 ಬಸ್ಗಳು ಜಪ್ತಿಯಾಗಿವೆ. 2013ರ ಅಪಘಾತದಲ್ಲಿ ಸಂಜೀವ್ ಪಾಟೀಲ್ ಎನ್ನುವವರು ಮೃತಪಟ್ಟಿರುತ್ತಾರೆ. ಮೃತ ಕುಟುಂಬಕ್ಕೆ 2,80,00,000 ಪರಿಹಾರ ನೀಡುವಂತೆ ಆದೇಶವನ್ನ ಕೋರ್ಟ್ ನೀಡಿರುತ್ತೆ. ಪರಿಹಾರ ಕೊಡುವಂತೆ ಹೇಳಿದ್ರೂ ಕೂಡ ಹಾವೇರಿ ಸಾರಿಗೆ ವಿಭಾಗದಿಂದ ಆದೇಶ ಉಲ್ಲಂಘನೆಯಾಗಿರುತ್ತೆ. ಈ ಸಂಬಂಧ ಇದೀಗ 2 ಬಸ್ಗಳನ್ನ ಸೀಸ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಆದೇಶ ಪಾಲನೆ ಮಾಡದೇ ಇರೋದಕ್ಕೆ ಒಂದ್ ರೀತಿ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಅನ್ಬಹುದಾ? ಏನಿದು ಪ್ರಕರಣದ ಸಂಬಂಧ ಹೆಚ್ಚಿನ ಅಪ್ಡೇಟ್ಸ್? ಹೌದು ಸೌಜನ್ಯ, ಏನಂದ್ರೆ ಇದು 2013ರ ಪ್ರಕರಣ. ಅಂದ್ರೆ 2013ರಲ್ಲಿ ದಾವಣಗೆರೆ ಇವರು ಸೋಮಶೇಖರ್ ಸಂಜೀವ್ ಪಾಟೀಲ್ ಅಂದ್ಬಿಟ್ಟು ಇವರು ತುಮಕೂರಿನಲ್ಲಿ ಅಂದ್ರೆ ರಾತ್ರಿ ವೇಳೆ ರಸ್ತೆ ದಾಟುವಾಗ ಇವ್ರಿಗೆ KSRTC ಬಸ್ ಅಪಘಾತ ಅದು ಹಾವೇರಿ ವಿಭಾಗದ ಬಸ್ ಆಗಿರುತ್ತೆ. ಅವರು ಮೃತಪಟ್ಟಿರ್ತಾರೆ. ಅವರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಈ ಕಾರಣದಿಂದ ಈ ಬಗ್ಗೆ ಅವರು ದಾವಣಗೆರೆ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ನಿರಂತರ ವಿಚಾರಣೆಯ ನಂತರ ದಾವಣಗೆರೆ ಕೋರ್ಟ್ ತೀರ್ಪನ್ನ ಕೊಟ್ಟಿರುತ್ತೆ. 2,80,00,000 ಅಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬದುಕಿದ್ರೆ ಎಷ್ಟು ದುಡಿಬಹುದು, ಈ ಆಧಾರದ ಮೇಲೆ ಒಂದು ಕೋರ್ಟ್ ತೀರ್ಪನ್ನ ಕೊಟ್ಟಿರುತ್ತೆ. ಆದ್ರೆ ಹಾವೇರಿ ಉಪವಿಭಾಗ ಇದು ಯಾವುದೇ ರೀತಿ ಪರಿಹಾರವನ್ನ ಕೊಟ್ಟಿರಲ್ಲ. ಈ ಕಾರಣದಿಂದ ಇವತ್ತು ಒಂದು ಆದೇಶ ಕೋರ್ಟ್ ಅಮೀನ್ ಮುಖಾಂತರ ಬಸ್ ಅನ್ನ ಜಪ್ತಿ ಮಾಡಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಅದರಲ್ಲಿ ದಾವಣಗೆರೆ ಬಸ್ ನಿಲ್ದಾಣದಲ್ಲಿ 2 ಬಸ್ಗಳನ್ನ ಜಪ್ತಿ ಮಾಡಿದ್ದಾರೆ. ವರದರಾಜ್, ಈ ಸಂಬಂಧ ಸಾರಿಗೆ ಇಲಾಖೆಯಿಂದ ಏನಾದ್ರು ರಿಯಾಕ್ಷನ್ ಕೊಟ್ಟಿದಾರಾ? ಅಂತಂದ್ರೆ ಏನಾದ್ರು ಪರಿಹಾರ ಕೊಡಲಾಗುತ್ತೆ ಇನ್ನು ಮುಂದೆ ಆದ್ರೂ ಅನ್ನೋದ್ರ ಬಗ್ಗೆ ಏನಾದ್ರು ಭರವಸೆ ಸಿಕ್ಕಿದ್ಯಾ? ಅಂದ್ರೆ ಹಾವೇರಿ ವಿಭಾಗದ ಸಾರಿಗೆ ಅಧಿಕಾರಿಗಳು ಇವತ್ತು ದಾವಣಗೆರೆಗೆ ಆಗಮಿಸಿಬಿಟ್ಟು ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಅಂದ್ರೆ ಇದು ಹಾವೇರಿ ವಿಭಾಗಕ್ಕೆ ಸಂಬಂಧಪಟ್ಟಂಗೆ 2,80,00,000 ತೀರ್ಪು, ಇದು ತುಂಬಾ ಅತಿ ದೊಡ್ಡ ಮೊತ್ತ. ಇದನ್ನ ಹಾವೇರಿ ವಿಭಾಗ ಒಂದರಿಂದಲೇ ಬರ್ಸಕ್ಕಾಗೋದಿಲ್ಲ. ಈ ಬಗ್ಗೆ ನಾವು KSRTC ಸಚಿವರು ಮತ್ತೆ ವಿಭಾಗದಿಂದ ನಾವು ಮಾಹಿತಿಯನ್ನ ಪಡ್ಕೊಂಡ್ಮೇಲೆ ನಾವು ಇದು ಸಾರ್ವಜನಿಕ ಓಡಾಡ ಬಸ್ ಆಗಿರೋದ್ರಿಂದ ನಮ್ಗೆ ತಕ್ಷಣ ಬಸ್ ಅನ್ನ ಬಿಡುಗಡೆ ಮಾಡ್ಬೇಕು ಅಂದ್ಬಿಟ್ಟು ಅವರು ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ ಇನ್ನು ವಿಚಾರಣೆ ನಡೆದಿದೆ ಸೌಜನ್ಯ. ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಪ್ರಕಟ ಆಗಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಒಂದು ದಾಖಲೆಯನ್ನು ಬರ್ಕೊಡ್ತಾರೆ. ಬರ್ಕೊಟ್ಟ ನಂತರ ಬಸ್ಗಳು ಅವರಿಗೆ ಕಳಿಸ್ಕೊಡ್ಲಾಗ್ತದೆ ಸೌಜನ್ಯ. ಓಕೆ, ಧನ್ಯವಾದ ವರದರಾಜ್.